ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸಂದೇಶ್ ಟ್ರೇಡ್ ಇನ್ಸೈಟ್ಸ್. ನಾನು ಹಿಂದಿನ ವಿಡಿಯೋ ಹೇಳ್ದಂಗೆ ಇವತ್ತು ಶೇರ್ಸ್ನ ನೀವು ಹೇಗೆ ಬೈ ಮಾಡ್ಬೋದು ಅಂತ ನಾನು ತೋರಿಸ್ಕೊಡ್ತೀನಿ ಟರ್ಮಿನಲ್ ಅಲ್ಲಿ. ಇದು ಏಂಜಲ್ ಬ್ರೋಕಿಂಗ್ ಆ್ಯಪ್. ನೀವೀಗ ವಾಚ್ ಲಿಸ್ಟಿಗೆ ಹೋದ್ರೆ ಇಲ್ಲಿ ನಿಮಗೆ ಆಪ್ಷನ್ಸ್ ಬರುತ್ತೆ. ಸೊ ಇಲ್ಲೆಲ್ಲ ಇವೆಲ್ಲ ಶೇರ್ಸ್ಗಳು ಆಕ್ಸಿಸ್ ಬ್ಯಾಂಕ್, ಏಷ್ಯನ್ ಪೇಂಟ್, ಬಜಾಜ್ ಫಿನಾನ್ಸ್, HDFC ಲೈಫ್, ICICI, ಈ ಥರ ಕಂಪ್ನಿಗಳು. ನಿಮ್ಗೆ ಯಾವ ಕಂಪ್ನಿ ಬೇಕು ನೀವು ಅದನ್ನು ಟೈಪ್ ಮಾಡ್ಕೊಬೋದು. ಈಗ ಇನ್ಫೋಸಿಸ್ ಬೇಕಂದರೆ ಇನ್ಫೋಸಿಸ್ ಸರ್ಚ್ ಕೊಟ್ಟರೆ ನಿಮ್ಗೆ ಇಲ್ಲಿ ಇನ್ಫೋಸಿಸ್ ಶೇರ್ ಬರುತ್ತೆ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ನಂತರ ಬೈ ಮಾಡ್ಬೋದು. ನಾನಿವಾಗ ಹೇಗೆ ಶೇರ್ನ ಬೈ ಮಾಡ್ದಂತ ಹೇಳ್ತೀನಿ. ಸಪೋಸ್ ಇವಾಗ ನಾನು ನೀವು ಯಾವ ಶೇರ್ ಆದರೂ ನಿಮ್ಗೆ ಅನಾಲಿಸಿಸ್ ಮಾಡಿ ನಿಮ್ಗೆ ಯಾವ್ದಾದ್ರು ಒಳ್ಳೆ ಶೇರ್ ಅನ್ಸಿದ್ರೆ ನೀವು ಅದನ್ನು ಬೈ ಮಾಡ್ಬೋದು. ನಾನು ಇದರಲ್ಲಿ KRN ಎನರ್ಜಿನ ನಾನು ಬೈ ಮಾಡ್ತಾ ಇದ್ದೀನಿ. ಸೊ ಇದನ್ನ ಆ್ಯಡ್ ಮಾಡ್ಕೊಂಡೆ KRN ಎನರ್ಜಿನ. ಇವತ್ತಿನ ಪ್ರೈಸ್ ಬಂದ್ಬಿಟ್ಟು KRN ಬಂದ್ಬಿಟ್ಟು 918 ರೂಪೀಸ್ ಇದೆ. ಸೊ ನೀವು ಬೈ ಮಾಡ್ಬೇಕಂದ್ರೆ ಬೈ ಅಂತ ಕ್ಲಿಕ್ ಮಾಡಿ. ಇಲ್ಲಿದೆ ನಿಮ್ಗೆ ಆಪ್ಷನ್ ರೆಗ್ಯುಲರ್, ಸ್ಟಾಪ್ ಲಾಸ್, ಅಡ್ವಾನ್ಸು, ಇಂಟ್ರಾಡೇ ಅಂಡ್ ಡೆಲಿವರಿ. ನೀವು ಶೇರ್ನ ಲಾಂಗ್ ಟರ್ಮ್ ಬೈ ಮಾಡೋದ್ರಿಂದ ಯಾವತ್ತು ಡೆಲಿವರಿ ಅಂತ ಇಟ್ಕೊಳ್ಳಿ. ಇಂಟ್ರಾಡೇ ಅಂದರೆ ಇವತ್ತು ತೊಗೊಂಡು ಇವತ್ತೇ ಮಾರೋದು. 9:15 ನಂತರ ಮಾರ್ಕೆಟ್ ಓಪನ್ ಆದ್ಮೇಲೆ ತೊಗೊಂಡು 3:30 ಒಳಗೆ ಮಾರೋದನ್ನ ಇಂಟ್ರಾಡೇ ಅಂತ ಹೇಳ್ತೀವಿ. ಡೆಲಿವರಿ ಅಂದರೆ ನೀವು ಇವತ್ತು ತೊಗೊಂಡು ನೀವು ಯಾವಾಗಾದ್ರೂ ಮಾರ್ಕೊಬೋದು. ನಾಳೆ, ನಾಡ್ದು, ಇಲ್ಲ 5 ವರ್ಷ ನಿಮ್ಗೆ ಇಷ್ಟ ಎಷ್ಟು ಯಾವಾಗ ಅಲ್ಲಿ ತನಕ ಆದರೂ ಮಾರ್ಕೊಬೋದು. ಇದು ಕ್ವಾಂಟಿಟಿ. ಸೊ ನಾನು ಕ್ವಾಂಟಿಟಿ ನಂಗೆ 1 ಶೇರ್ ಬೇಕಂದ್ರೆ 1 ಶೇರು, ಇಲ್ಲ 20 ಶೇರ್ ಬೇಕಂದ್ರೆ 20 ಶೇರು ಹಾಗೆ. ಸೊ ಇವಾಗ ನೀವು 1 ಶೇರ್ ಹಾಕಿದ್ರೆ ಇವಾಗಿನ ಕರೆಂಟ್ ಪ್ರೈಸ್ ಬಂದ್ಬಿಟ್ಟು 920 ಇದೆ. ರಿಕ್ವೈರ್ಡ್ ಫಂಡ್ಸ್ ಬಂದ್ಬಿಟ್ಟು 920 ರೂಪೀಸ್ ತೋರಿಸ್ತಾ ಇದೆ. ಇಲ್ಲ ನನಗೆ 2 ಶೇರ್ ಬೇಕು ಅಂದರೆ 1841 ರೂಪೀಸ್ ನೀವು ಕೊಡಬೇಕಾಗುತ್ತೆ. ಸೊ ನಾನು ಸಿಂಪ್ಲಿ 1 ಶೇರ್ ಬೈ ಮಾಡಿ ತೋರಿಸ್ತೀನಿ. ಇದರಲ್ಲಿ ಲಿಮಿಟ್ ಮತ್ತೆ ಮಾರ್ಕೆಟ್ ಅಂತಿದೆ. ಲಿಮಿಟ್ ಅಂದ್ರೆ ಸಿಂಪಲ್. ಇವಾಗ ಮಾರ್ಕೆಟ್ 920 ಪ್ರೈಸ್ ಇದೆ ಅಲ್ವಾ, ನಿಮ್ಗೆ ಏನ್ ಅನ್ಸುತ್ತೆ ನನಗೆ ಇನ್ನೂ ಸ್ವಲ್ಪ ಕಮ್ಮಿಗೆ ಬೇಕು ಅಂತ ಅಂದ್ರೆ ನೀವೆಷ್ಟು 818, 920 ಜಾಸ್ತಿ ಆಯ್ತು ಪ್ರೈಸು. ನಮ್ಗೆ 828 ಬಂದಾಗ ಬೈ ಆಗ್ಲಿ ಅಂದ್ರೆ ನೀವು ಲಿಮಿಟ್ ಅಂತ ಕ್ಲಿಕ್ ಮಾಡಿ 828 ಅಂತ ಬೈ ಮಾಡಿ ಇದು ಮಾಡಿದ್ರೆ ನೀವು ಹಾಕ್ತೀರಾ ಲಿಮಿಟ್ ಆರ್ಡರ್. ಯಾವಾಗ ಈ ಶೇರು 828 ರೂಪೀಸಿಗೆ ಬರುತ್ತೋ ಆವಾಗ ಅದು ನಿಮ್ಗೆ ಎಕ್ಸಿಕ್ಯೂಟ್ ಆಗುತ್ತೆ ಪ್ರೈಸ್ ಶೇರು. ಇಲ್ಲ ಅಂದ್ರೆ ಎಕ್ಸಿಕ್ಯೂಟ್ ಆಗೋದಿಲ್ಲ. ಇದನ್ನ ಲಿಮಿಟ್ ಪ್ರೈಸ್ ಅಂತ ಹೇಳ್ತೀವಿ. ನಾನು ಇದನ್ನೀಗ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ. ಈಗ ಮತ್ತೆ KRN ಬೈ ಹೋಗಿ ಇಲ್ಲಿ ಡೆಲಿವರಿ ಆಪ್ಷನ್, ಕ್ವಾಂಟಿಟಿ 1. ಸೊ ಮಾರ್ಕೆಟ್. ಸೊ ಲಿಮಿಟ್ ಅಂದರೆ ಅದು ನಿಮ್ಗೆ ಬೇಕಾಗಿದ್ದ ಪ್ರೈಸಿಗೆ ನೀವು ಲಿಮಿಟ್ ಸೆಟ್ ಮಾಡಿದ್ರೆ ಆ ಪ್ರೈಸಿಗೆ ಬಂದರೆ ಮಾತ್ರ ಎಕ್ಸಿಕ್ಯೂಟ್ ಆಗುತ್ತೆ, ಇಲ್ಲಾಂದ್ರೆ ಆಗೋದಿಲ್ಲ. ಇದು ಮಾರ್ಕೆಟ್. ಮಾರ್ಕೆಟ್ ಅಂದರೆ ನೀವು ಮಾರ್ಕೆಟ್ ಇಟ್ಬಿಟ್ರೆ ಕರೆಂಟ್ಲಿ ಯಾವ ಪ್ರೈಸಿಗೆ ಟ್ರೇಡ್ ಆಗ್ತಾ ಇದೆಯೋ ಆ ಪ್ರೈಸಿಗೆ ಅದು ಎಕ್ಸಿಕ್ಯೂಟ್ ಆಗುತ್ತೆ. ಈಗ 919 ರೂಪೀಸ್ ಟ್ರೇಡ್ ಆಗ್ತಾ ಇದೆ ಅಲ್ವಾ 1 ಶೇರು. ಡೆಲಿವರಿ ಅಂದರೆ ನೀವು ಇವತ್ತು ತೊಗೊಂಡು ಯಾವ ಬೇಕಾದ್ರೆ ಮಾರ್ಕೊಬೋದು. ಇಂಟ್ರಾಡೇ ಅಂದರೆ ಇವತ್ತು ತೊಗೊಂಡು ಇವತ್ತೇ ಮಾರಬೇಕು ಅದು. ಸೊ ಈಗ 1 ಶೇರ್ ಹಾಕಿದ್ದೀನಿ, ಬೈ ಮಾಡಿದೆ ನಾನು. ಇವಾಗ ನೀವಿಲ್ಲಿ ನೋಡ್ಬೋದು KRN 1 ಶೇರ್ ನಂದು ಎಕ್ಸಿಕ್ಯೂಟ್ ಆಗಿದೆ. ಇಲ್ಲಿ ನೀವು ನೋಡ್ಬೋದು ಇಲ್ಲಿ ಓವರ್ ಆಲ್ ಗೇನು. ಸೊ 1 ಶೇರ್ ಬೈ ಮಾಡಿದ್ದೀನಿ. ನಾನು ಆವ್ರೇಜ್ ಪ್ರೈಸು 919 ರೂಪೀಸ್ ಟ್ರೇಡ್ ನಾನು ಡೆಲಿವರಿಗೆ ಬೈ ಮಾಡಿದ್ದೀನಿ. ಸೊ ನಾನು ಯಾವಾಗ ಬೇಕಾದ್ರೆ ಹೋಲ್ಡ್ ಮಾಡ್ಬೋದು. ಸೊ ನಿಮ್ಗೆ ಇಲ್ಲಿ ಪೊಸಿಷನ್ ಅದು ತೋರಿಸುತ್ತೆ. ನೀವು ಇಲ್ಲಿ ನೋಡ್ಬೋದು 1 ಶೇರ್ ನಾನು ಬೈ ಮಾಡಿದ್ದೀನಿ. ಇಲ್ಲ ನಂಗೆ ಇವಾಗ ಮಾರ್ಕೋಬೇಕಂದ್ರೆ ಇವತ್ತು ಎಕ್ಸಿಟ್ ಆಗ್ಬೋದು, ಇಲ್ಲ ಹೋಲ್ಡ್ ಮಾಡಬೇಕಂದ್ರೆ ನೀವು ಇಷ್ಟ, ನೀವು ಹೋಲ್ಡ್ ಮಾಡ್ಬೋದು. ಸೊ ಹಿಂಗೆ ಶೇರ್ನ ಬೈ ಮಾಡೋದು. ಅದು ಲಿಮಿಟ್ ಆರ್ಡರ್ ಹಾಕಿದ್ರೆ ಆ ಪ್ರೈಸಿಗೆ ಬಂದರೆ ಮಾತ್ರ ಬೈ ಆಗುತ್ತೆ, ಇಲ್ಲ ಅಂದ್ರೆ ಬೈ ಆಗೋದಿಲ್ಲ. ಮಾರ್ಕೆಟ್ ಆರ್ಡರ್ ಅಂದರೆ ಕರೆಂಟ್ಲಿ ಯಾವ ಪ್ರೈಸಿಗೆ ಶೇರ್ ಟ್ರೇಡ್ ಆಗುತ್ತೋ ಆ ಪ್ರೈಸಿಗೆ ನಿಮಗೆ ಎಕ್ಸಿಕ್ಯೂಟ್ ಆಗುತ್ತೆ. ಇದರಲ್ಲಿ ಪೋರ್ಟ್ಫೋಲಿಯೋದಲ್ಲಿ ಬರುತ್ತೆ. ನಿಮ್ಗೆ ಇದು ಪೋರ್ಟ್ಫೋಲಿಯೋದಲ್ಲಿ ನಾಳೆ ರಿಫ್ಲೆಕ್ಟ್ ಆಗುತ್ತೆ. ಹೋಲ್ಡಿಂಗ್ಸಲ್ಲಿ ನಿಮ್ಮ ಅಕೌಂಟಲ್ಲಿ ಬರುತ್ತೆ ಶೇರು, ಅದು ನೀವು ಮಾರ್ಕೊಬೋದು. ನಾನು ಇಲ್ಲಿ ಶೇರ್ ಬೈ ಮಾಡಿದ್ದೀನಿ. ಇದು ಲಾಂಗ್ ಟರ್ಮ್ ಜಸ್ಟ್ ಒಂದು ಶೇರ್ ನಾನು ಹೇಗೆ ಬೈ ಮಾಡೋದಂತ ತೋರಿಸಿದ್ದೀನಿ. ಮಾರ್ಕೆಟ್ ಆರ್ಡರ್, ಲಿಮಿಟ್ ಆರ್ಡರ್, ನೀವು ಹೆಂಗೆ ಇಲ್ಲಿ ಶೇರ್ನ ಆ್ಯಡ್ ಮಾಡ್ಕೊಬೇಕು ಅದೆಲ್ಲ ಹೇಳಿದ್ದೀನಿ. ಜಸ್ಟ್ ಬೇಸಿಕ್ಸ್. ನೆಕ್ಸ್ಟ್ ತುಂಬ ವಿಡಿಯೋಗಳು ಬರುತ್ತೆ. ನಿಫ್ಟಿ ಅಂದ್ರೆ ಏನು, ಸೆನ್ಸೆಕ್ಸ್ ಅಂದ್ರೆ ಏನು, ಬ್ಯಾಂಕ್ ನಿಫ್ಟಿ ಅಂದ್ರೆ ಏನು, ಟೆಕ್ನಿಕಲ್ ಅನಾಲಿಸಿಸ್, ಕ್ಯಾಂಡಲ್ ಸ್ಟಿಕ್, ಇದೆಲ್ಲ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಿಮಗೆ. ಇದು ಜಸ್ಟ್ ಒಂದು ಬೇಸಿಕ್. ಇವಾಗ ನೋಡಿ ನಾನು 1 ಶೇರ್ ತಗೊಂಡಿದ್ದೆ, ನಂಗೆ 80 ಪೈಸೆ ಲಾಭ ಇದೆ. ನೀವು ಹೋಲ್ಡ್ ಮಾಡಿದ್ರೆ ನಿಮ್ಗೆ ಒಳ್ಳೆ ಶೇರ್ಗೆ ಹಾಕಿದ್ರೆ ಒಳ್ಳೆ ರಿಟರ್ನ್ ಬರುತ್ತೆ. ಜಸ್ಟ್ ಬೇಸಿಕ್ ಹೆಂಗೆ ಬೈ ಮಾಡೋದು, ಹೆಂಗೆ ಸೆಲ್ ಮಾಡೋದು ಅಂತ ಅಷ್ಟು. ಇವಾಗ ನಾನು ಈ ಶೇರ್ನ ಎಕ್ಸಿಟ್ ಆಗ್ತೀನಿ. 1 ಶೇರ್ ಮಾರ್ಕೆಟ್ ಪ್ರೈಸ್ಗೆ ನಾನು ಎಕ್ಸಿಟ್ ಆಗ್ಬೋದು. ಆರ್ಡರ್ ಎಕ್ಸಿಕ್ಯೂಟೆಡ್. ಇವಾಗ ನೋಡಿ ಮಾರ್ಕೆಟ್ ಪ್ರೈಸ್ಗೆ ಎಕ್ಸಿಕ್ಯೂಟ್ ಆದೆ. ಸೊ ನಾನು ಇಲ್ಲಿ ಯಾವುದೇ ಶೇರ್ ಹತ್ರ ಇಲ್ಲ, ಈಗ ತೊಗೊಂಡು ಇವಾಗೆ ಮಾರ್ಕೊಂಡೆ ನಾನು. ನೀವು ನಮ್ಮ ಚಾನಲ್ ಹೊಸಬ್ರಾಗಿದ್ದರೆ ಹಳೆ ಎಲ್ಲ ವಿಡಿಯೋಸು ನೋಡಿ. ಸೊ ಅದ್ರಲ್ಲಿ ನಿಮ್ಗೆ ಬೇಸಿಕ್ಕಿಂದ ನಾಲೆಜ್ ಬರುತ್ತೆ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು ವೆರಿ ಮಚ್.